ಹಾಯ್ ಹಲೋ ನಮಸ್ತೆ. ನಾವೀಗ ಇದ್ದೀವಿ ಹಳೆ ತಟ್ಟೆ ಮಾಡೋವಂಥ ಶೆಡ್. ಅಡಿಕೆ ಪಟ್ಟೆ ತಂದು ಅದನ್ನು ಫಸ್ಟು ಸ್ಟಾಕ್ ಮಾಡ್ಕೊತಾರೆ. ಸ್ಟಾಕ್ ಮಾಡ್ಕೊಂಡು ಅದನ್ನು ವಾಶ್ ಮಾಡಿಕೊಂಡು ನೀರಲ್ಲಿ, ಆ ನಂತರ ಈ ಥರ ಸ್ಟೋರ್ ಮಾಡಿಕೊಂಡು ನೆಕ್ಸ್ಟ್ ತಟ್ಟೆ ರೆಡಿ ಮಾಡ್ತಾರೆ. ಈ ತಟ್ಟೆ ರೆಡಿ ಮಾಡೋದ್ರಲ್ಲಿ ಒಂದೊಂದು ಸೈಜ್ ಇರುತ್ತೆ. ಎಸ್, ಈಗ ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ಒಂದು ರಾ ಮೆಟೀರಿಯಲ್ಸ್ ತಗೊಂಡು ಅಡಿಕೆ ಹಳೆ ತಗೊಂಡು ಆ ಅಡಿಕೆ ಹಳೆನ ಈ ಥರ ಪ್ರೆಸ್ ಮಾಡ್ತಾರೆ. ಸೊ ಈ ಥರ ಪ್ರೆಸ್ ಆಗಿ ರೆಡಿಯಾಗಿ ಬರೋದೇ ಅಡಿಕೆ ತಟ್ಟೆ. ಒನ್ ಆಫ್ ದಿ ಬೆಸ್ಟ್ ಬಿಸ್ನೆಸ್ ಅಂತ ಹೇಳ್ಬೋದು. ನೋಡೋಣ, ತೆಗಿತೀರಾ? ಈಟಾಗಬೇಕಾ? ಹಾಂ, ಎಸ್, ನೋಡಿ. ಈ ಥರ ತಟ್ಟೆ ರೆಡಿ ಆಗುತ್ತೆ. ಆಹಾ, ಫುಲ್ ಈಟ್. ಸರ್, ಈ ಥರ ಒಂದು ಮಿಷಿನ್ ಆಗೋಕ್ಕೆ ಎಷ್ಟು ಖರ್ಚಾಗುತ್ತೆ? ದುಡ್ಡು ಕೊಟ್ಟಂಗೆ ಅಂದರೆ ಬೇಸಿಕಲಿ 2 ಲಕ್ಷದಿಂದ 10 ಲಕ್ಷ, 12 ಲಕ್ಷ, 2 ರಿಂದ 10, 12 ಈ ಥರ ಕೆಪಾಸಿಟಿ ಅವ್ರ ಮೇಲೆ ಡಿಪೆಂಡು. ಅಂದರೆ ಈ ಸೈಜ್ ಬೇರೆ ಚೇಂಜಸ್ ಬರುತ್ತಾ? ಇನ್ನೂ ಸೈಜ್ ಬರುತ್ತಾ? ಸ್ಕ್ವೇರು. ಓ, ಮಾಮೂಲಿ ಈ ಥರ ಬರ್ತಾರೆ ಬಾಕ್ಸ್ ಟೈಪ್. ಅದು ಬಿಟ್ಟರೆ ಈ ಚಿಕ್ಕದು ಬೌಲ್ ಥರವಲ್ವಾ? ಹಳೆ ತಟ್ಟೆ ಎಲ್ಲಿ ತರ್ತೀರಾ ಮಾಮೂಲಿ? ಹಳೆ ತೋಟ ಇರುತ್ತೆ, ನಾವು ಹೋಗ್ತೀವಿ ಶಿವಮೊಗ್ಗ, ಸಾಗರ. ಹಾಂ, ಅಲ್ಲಿಂದ ಹೋಗಿ ಎಲ್ಲ ಕಲೆಕ್ಟ್ ಮಾಡ್ಕೊಂಬರ್ತೀರಾ? ಓಕೆ ಓಕೆ ಓಕೆ. ಮತ್ತು ಇದು ಐಟಮ್ನೆಲ್ಲ ನೀವೇ ತೊಗೊಂಡೋಗಿ ಕೊಡ್ತೀರಾ? ಅವರೇ ಬರ್ತಾರೆ ಅದನ್ನು ತೊಗೊಂಡೋಗಕ್ಕೆ? ಅವರೇ ಬರ್ತಾರೆ. ಹಾಂ, ಎಲ್ಲಿಗೆ ಹೋಗುತ್ತೀವಲ್ಲ ಮಾಲು? ಎಲ್ಲ ತಮಿಳ್ನಾಡು ಹೋಗ್ತೀವಿ. ತಮಿಳ್ನಾಡು. ಕರ್ನಾಟಕದಲ್ಲಿ ಸೇಲ್ ಆಗಲ್ವಾ? ಗೊತ್ತಿಲ್ಲ, ಅವರೇ ಬಲ್ಕಾಗಿ ತಗೊಂಡು ಹೋಗ್ತಾರಲ್ಲ. ಹಾಂ, ಅವರೇ ತಗೊಂಡು ಹೋಗ್ತಾರೆ, ಅವರೇ ಬಂದು ಅವರೇ ತಗೊಂಡು ಹೋಗ್ತಾರೆ. ಆರಾಮಾಗಿ ಒಂದು ಫ್ಯಾಮಿಲಿ ಇದ್ದರೆ ಬಿಸ್ನೆಸ್ ಮಾಡ್ಬೋದಲ್ಲ? ನೋಡಿರಿ, ನೀವೇನಾದರೂ ಹಳೆ ತಟ್ಟೆ ಬಿಸ್ನೆಸ್ ಮಾಡ್ತೀವಿ ಅಂದರೆ ನೋಡಿರಿ, ಬೆಟರ್ ಐಡಿಯಾ. ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕು ಅಂದರೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೇನು ಅನಿಸಿಕೆ ಇರುತ್ತೆ ಕಾಮೆಂಟಲ್ಲಿ ಹಾಕಿ, ನಾವು ಅದಕ್ಕೆ ಸರಿಯಾದ ಮಾಹಿತಿ ಕೊಡ್ತೀವಿ. ಆಸಕ್ತಿ ಇರೋಂಥವ್ರು ನೋಡ್ಬೋದು. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಒಳ್ಳೆ ಬಿಸ್ನೆಸ್. ಮನೆಯಲ್ಲೇ ಇದ್ದು ಆರಾಮಾಗಿ ಒಂದು ಶೆಡ್ ರೆಡಿ ಮಾಡ್ಕೊಂಬಿಟ್ಟು ಹಳೆ ತಟ್ಟೆ ಹಳೆ ಅಡಿಕೆ ಪಟ್ಟೆ ಕಲೆಕ್ಟ್ ಮಾಡ್ಕೊಂಡು ಆನಂತರ ಫ್ರೀ ಮಾಡಿಕೊಂಡು ಹಳೆ ತಟ್ಟೆ ಹೊಡಿತಾ ಇರೋದು. ಟಕ ಪಟ. ವೆರಿ ಸಿಂಪಲ್ ಅಲ್ಲ ನೋಡಿ, ಹಿಂಗೆ ಟಕ್ ಅಷ್ಟೇ. ಈ ಥರ ಮಾಡಿ ಸ್ಟೋರ್ ಮಾಡಿದ್ದಾರೆ, ಈ ಥರ ಪ್ಯಾಕ್ ಮಾಡಿದ್ದಾರೆ ನೋಡಿ. ಇದೆಲ್ಲ ಪ್ಯಾಕ್ ಮಾಡಿರೋದು, ಇದೆಲ್ಲ ಮೆಟೀರಿಯಲ್ಸ್ ರೆಡಿಯಾಗಿರೋದು. ಇದೆಲ್ಲ ರಾ ಮೆಟೀರಿಯಲ್ಸ್ ಅಲ್ಲಿ ಲೋಡ್ ಮಾಡಿದ್ದಾರೆ ನೋಡಿ. ಈ ಥರ ಎಲೆನ ತಂದಿಟ್ಟು ಆ ಎಲೆನ ಇಲ್ಲಿ ನೀರಲ್ಲಿ ಒಂದು ಸತಿ ವಾಶ್ ಮಾಡ್ತಾರೆ, ಎಲ್ಲ ಫುಲ್ಲು ಸ್ಮೂತ್ ಆಗಲಿ ಅಂತ. ಸ್ಮೂತ್ ಆದಮೇಲೆ ಇಲ್ಲಿ ಹೀಟಾಗಿರೋ ಮಿಷಿನಲ್ಲಿ ಪ್ರೆಸ್ ಮಾಡ್ತಾರೆ. ಪ್ರೆಸ್ ಆಗಿರೋದು ಈ ಥರ ಕಟ್ಟಾಗಿ ಫುಲ್ಲು ಡೀಟೇಲಾಗಿ ಈ ಥರ ಬರುತ್ತೆ. ಸೊ ಲೈಕ್ ದಿಸ್. ಇದು ಹಳೆ ತಟ್ಟೆ. ಈ ಥರ ತಟ್ಟೆನ ಬೈಯರ್ಸ್ ಬಂದು ತೊಗೊಂಡೋಗಿ ಅಲ್ಲಿ ಬೇರೆ ಬೇರೆ ಕಡೆ ಕೊಡ್ತಾರೆ. ಆ ನಂತರ ನೀವು ಇದರಲ್ಲಿ ಊಟ ಮಾಡ್ತೀವಿ. ಒಂದು ತಟ್ಟೆಗೆ ಈ ರೇಟ್ ಏನಿರುತ್ತೆ ಇದಕ್ಕೆ? ಈ ದೊಡ್ಡ ತಟ್ಟೆ ಒಂದು ಪೀಸ್ಗಾ
ಪರ್ ಪೀಸ್. ಪರ್ ಪೀಸ್. ನೋಡಿ, ಒಂದು ಪೀಸ್ಗೆ 4 ರೂಪಾಯಿ. ಈ ಥರ ಯಾವ್ದಾದ್ರು ಬೇರೆ ಬೇರೆ ಮಿಷನ್ಸ್ ಇದ್ದರೆ ನಮಗೆ ಹೇಳಿ, ನಾವು ತಿಳ್ಕೊತೀವಿ. ಇಷ್ಟು ಹೇಳ್ತಾ ನಮ್ಮ 2 ವಿಚಾರವನ್ನು ಇಲ್ಲಿಗೆ ಮುಗಿಸ್ತೀವಿ. ಧನ್ಯವಾದಗಳು.